ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ರೆಡ್ಡಿ ನಾಯಕರು ಒಂದು ಸಂಖ್ಯಾತ ವಸತಿ ಶಾಲೆಯಲ್ಲಿ ಮಕ್ಕಳ ಒಂದು ಸಮಗ್ರ ಅಭಿವೃದ್ಧಿ ಪೂರಕವಾಗಿ ಭೌತಿಕವಾಗಿ ಮಕ್ಕಳಲ್ಲಿರ್ತಕ್ಕಂಥ ಸ್ಕಿಲ್ಗಳು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು, ಆಬ್ಜೆಕ್ಟ್ಗಳನ್ನು ಹೇಗೆ ಬಳಸಬೇಕು, ಇಂಗ್ಲೀಷನ್ನು ಹೇಗೆ ಬಳಸಬೇಕು, ವಸ್ತುಗಳನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಕ್ಕಂಥ ಚಿಕ್ಕ ವಯಸ್ಸಲ್ಲೇ ಏನೂ ಇಲ್ಲದೆ ಒಮ್ಮೆ ನಮ್ಮ ಡಿ ಸಿ ಅವರ ಹತ್ರ ಕೂಡ ರೆಡ್ಡಿ ನಾಯಕ್ ಅವರು ಬಂದು ಚರ್ಚೆ ಮಾಡಿದರು. ನಾವು ಕೂಡ ಸರ್ಕಾರದಿಂದ ಏನಾದರೂ ಸೌಲಭ್ಯ ಕೊಡಬೇಕು. ಹೀಗೆಲ್ಲ ಒಂದು ಶಾಲೆಯಲ್ಲಿ ಅಂಗನವಾಡಿಯಿಂದ ಬರ್ತಕ್ಕಂಥ ಮಕ್ಕಳು ಕಾನ್ವೆಂಟ್ ಮೂಲಕ ಮತ್ತು ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಳ ಆಗಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕರು ಸ್ವಯಂ ಪ್ರೇರಿತವಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಯಾಕಂದರೆ ನಾವು ಚಿನ್ನರಗಳ ಬೇರೆ ಬೇರೆ ಕಾರ್ಯಕ್ರಮಗಳು ನೋಡಿದಾಗ ಒಂದು ಶಾಲೆಯಲ್ಲಿ ಇಷ್ಟು ಕಾರ್ಯಕ್ರಮ ಮಾಡೋದು ಬಹಳ ಕಡಿಮೆ. ಯಾಕಂದರೆ ಅಲ್ಲಿ ವ್ಯವಹಾರ ಜ್ಞಾನ ಇತ್ತು, ಸೈನ್ಸಿಗೆ ಸಂಬಂಧಪಟ್ಟಂತಿರ್ಬೋದು, ಅಲ್ಲಿರ್ತಕ್ಕಂಥ ತರಕಾರಿ ಇರ್ಬೋದು, ಪ್ರತಿಯೊಂದು ನಾವೇನು ಸಮುದಾಯದಲ್ಲಿ ಅಥವಾ ಗ್ರಾಮದಲ್ಲಿ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಉಪಕರಣಗಳ ಎಲ್ಲ ಸಮ್ಮಿಲನ ಇತ್ತು. ಹಾಗಾಗಿ ಇದು ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಪೂರಕವಾದ ಒಂದು ಕಾರ್ಯಕ್ರಮ. ಅವರು ಮುಂದೆ ಬೆಳೀತಕ್ಕಂಥ ಮಕ್ಕಳಿಗೆ ಮುಂದೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕೂಡ ಪೂರಕವಾಗಿ ಈ ಒಂದು ಕೆಳಹಂತದಲ್ಲಿ ಪ್ರೈಮರಿ ಹಂತದಲ್ಲಿ ನಡೆದರೆ ಮುಂದೆ ಅವರು ಒಳ್ಳೆಯ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಶಿಕ್ಷಕರು ಕೂಡ ಆಗ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮನ್ನು ಕರೆದು ನಾವು ಯಾವುದೋ ಕೆಲಸದ ಒತ್ತಡಗಳು ನಮಗೆ ನಿಮಿಷವೂ ಕಷ್ಟ ಇರುತ್ತೆ. ಹಾಗಾಗಿ ಅಂಥದ್ರಲ್ಲಿ ಕೂಡ ನಮ್ಮ ಮೈಲೇಶ್ ಅವರು, ಕೃಷ್ಣ ನಾಯ್ಕ ಅವರು ಕರ್ಕೊಂಬಂದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಏನು ಉಪನಿರ್ದೇಶಕರ ಕಚೇರಿಯಿಂದ ತಮ್ಮೆಲ್ಲರೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ